ಹೇಳ್ತಿರೋದು ಈಗ ಲಾಸ್ಟ್ 15 ದಿನದಲ್ಲಿ ಸಾಕಷ್ಟು ಕನ್ಸಂಪ್ಷನ್ ಕೇಸಸ್ ಮತ್ತು ಪೆಂಡಿಂಗ್ ಕೇಸಸ್ ಮಾಡಿ ನಾನೇ ಹೇಳ್ತಾ ಇರೋದು ಇಷ್ಟಿದೆ. ಈಗ ಅನೇಕ ಕಡೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅನೇಕ ಕಡೆ ಇರೋದು ಯಾವಾಗಲೂ ಒಂದನ್ನಾದರೂ ನೀವು ಮಾಹಿತಿ ಕೊಟ್ಟಿರೋದು ಅಥವಾ ಏನಾದರೂ ನಮ್ಮ ತಗೊಳ್ಳಿ ಅಂತ ಇರೋದು ಅಥವಾ ನಮ್ಮ ತಗೊಳ್ಳದೇ ಇರೋದು ಆ ರೀತಿ ಏನಾದರೂ ಆಗಿದೆಯಾ ಅಂತ ಕೇಳ್ತಾರೆ. ಸಾರ್ವಜನಿಕರು ಹೇಳ್ತಾರೆ ಎಲ್ಲಿ ಅಂತ ಇರೋದು ಇದೆ ಇನ್ಸಿಡೆನ್ಸು ಅಂದರೆ ಸಹಜವಾಗಿ ಎಲ್ಲ ಈ ಸಾಗರ ಟೌನ್ ಅಂದರೆ ಎಲ್ಲ ಕಡೆಗೂ ಇದೊಂದು ಸಮಸ್ಯೆ ಇರಲ್ಲ, ಎಲ್ಲೋ ಕೆಲವು ಪಾಕೆಟ್ಸಲ್ಲಿ ಇರುತ್ತೆ. ನಿಮಗೂ ಗೊತ್ತಿದೆ, ನಮಗೂ ಎಕ್ಸ್ಪೀರಿಯನ್ಸ್ ಇದೆ ಸಾಕಷ್ಟು. ಇದು ಒಂದು ಏರಿಯಾದಲ್ಲಿ ಅಥವಾ ಒಂದು ಗಲ್ಲಿನಲ್ಲಿ ಅಥವಾ ಒಂದು ಜಂಕ್ಷನಲ್ಲಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಅಥವಾ ಅದು ಮಾರಾಟ ಮಾಡೋದು ಅಥವಾ ಈ ಥರ ಹುಡುಗರು ಮಾರಾಟ ಮಾಡೋದು ಅಥವಾ ಸೇವನೆ ಮಾಡೋದು ಅಂತ ಇರ್ತದೆ. ನಿಮಗೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ ಒಂದು ಪೊಲೀಸ್ ಇಲಾಖೆಗೆ ಅಟ್ಲೀಸ್ಟ್ ಇವಾಗಲೂ ಕೊಡಲಿಲ್ಲ ಅಂದರೆ ನೀವು ಕಿವಿಟ್ಟು ಅಥವಾ ನಿಮಗೆ ಮಾಹಿತಿ ಇಲ್ಲ, ನನಗೆ ಅಲ್ಲಿ ಕಂಪ್ಲೇಂಟ್ಸ್ ಇದೆ ಸರ್, ಈ ರೀತಿ ಯಾರೋ ಸಾರ್ವಜನಿಕರು ತಂದೆ ತಾಯಿಗಳು ಹೇಳ್ತಾ ಇದ್ರು ಅಂದರೆ ಅದು ನಾನು ಮಾಹಿತಿ ಕೊಡ ಸರ್, ಮಾಹಿತಿ ಕೊಟ್ಟು ಅವಕಾಶಗಳು ಹೇಳ್ಬಾರ್ದು. ಯಾಕಂದ್ರೆ ಆ ರೀತಿ ಯಾವಾಗಲೂ ಆಗಿದೆಯಾ? ಮಾಹಿತಿ ಕೊಟ್ಟವ್ರಿಗೆ ಸಮಸ್ಯೆ ಆಗಿದೆಯಾ? ಉದಾಹರಣೆ ಇಲ್ಲ ಅಂದ್ರೆ ಮಾಹಿತಿ ಕೊಡೋಕೆ ನಾವು ಮಾಹಿತಿ ಕೊಡೋದು ತುಂಬಾ ಜನ ಇದ್ದಾರೆ ನೋಡಿ. ಯಾವ್ದಾದ್ರು ಉದಾಹರಣೆ ಇದೆಯಾ ಮಾಹಿತಿ ಕೊಟ್ಟಿರೋರಿಗೆ ಏನಾದ್ರು ಸಮಸ್ಯೆ ಆಗಿರೋದು? ಯಾಕೆ ನಿಮಿಷ ಕೇಳಿ, ಹೇಳ್ತೀನಿ. ಯಾವುದೇ ಮಾಹಿತಿ ಕೊಟ್ಟರು ಕೂಡ ನಿಮ್ಮ ಮಾಹಿತಿ ಅಂದರೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಅಂಥವರ ಐಡೆಂಟಿಟಿನ ನಾವು ಹೋಗ್ತೀವಿ. ಆ ರೀತಿ ಯಾವುದು ನಿಮಗೆ ಆತಂಕ ಬೇಡ. ಆ ರೀತಿ ಏನಾದ್ರು ಭಯ ಇತ್ತು ಅನ್ನೋದು ಅದನ್ನ ಮಾಡೋದು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುಂದೆ ಬಂದು ನನಗೆ ಇಲ್ಲ ಸರ್ ಏನೋ ಸಮಸ್ಯೆ ಆಗ್ತದೆ ಅನ್ನೋದು ನಮ್ಮ ಮೇಲಧಿಕಾರಿಗಳಿಗೆ ವಾಟ್ಸ್ಆ್ಯಪ್ ಮಾಡಿ ಸರ್. ಓಕೆ ಸರ್. ಈಗ ಎಸ್ ಪಿ ಸಾಹೇಬರು ಮತ್ತು ಈಗ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಕೇಸುಗಳನ್ನು ಹಿಡಿದೆಲ್ಲ ಕೇಸನ್ನು ಮಾಡಿದ್ದಾರೆ. ಅದರಲ್ಲಿ ಅಡಿಕೆ ಕೇಸುಗಳು ಸಾಕಷ್ಟು ಅಡಿಕೆ ಕೇಸುಗಳು ಆಗಿತ್ತು. ಅಡಿಕೆ ಕದಿಯೋರು ತುಂಬ ಜನ ಆಗಲೇ ಗೌರ್ಮೆಂಟ್ಸು ಕೂಡ ಸಾಗರದಲ್ಲಿ ಗೌರ್ಮೆಂಟ್ಸ್ ಇದೆ. ಸುಮಾರು ಹೆಣ್ಮಕ್ಳು ಕೂಡ ಹೊರಗಡೆ ಸಿದ್ದಾಪುರದಿಂದ ಬರ್ತಾರೆ, ಆಮೇಲೆ ಶ್ರೀಕಾಕುಳದಿಂದ ಬರ್ತಾರೆ, ಬಸ್ ಸ್ಟ್ಯಾಂಡಿಂದ ಬರ್ತಾರೆ. ಸುಮಾರು 25 ಹೆಣ್ಮಕ್ಳು 25-30 ಜನ ಒಂದು ವ್ಯಾನಲ್ಲಿ ದುಡ್ಡು ಬರ್ತಾರೆ. ಪಾಪ ಅವರು ಕೇಳಿದಾಗ ಹೇಳ್ತಾರೆ ಎಲ್ಲ ಸೇರಿಬಿಟ್ಟು ಒಟ್ಟಾಗಿ ಮಾಡಿದ್ರೆ ನಮಗೆ ಸಂಬಳ ಕೊಡೋದನ್ನೇ 10,000 11,000 ಕೊಡ್ತಾರೆ. ಹಾಗಾಗಿ ನಾವೆಲ್ಲ ಸೇರಿದ್ರೆ ಕಡಿಮೆ ಆಗುತ್ತೆ ಅಂತ ಅವ್ರಿಗೂ ಸಮಸ್ಯೆ ಇದೆ. ಹಾಗಾಗಿ ಅದನ್ನ ಸಾಲ್ಯೂಷನ್ ಹ್ಯಾಂಡ್ ಮಾಡ್ತಿರೋ ತಗೊಂಡ್ಬಿಟ್ಟು ಸರ್ ಅದನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್. ಈಗ ಗೌರ್ಮೆಂಟ್ಸ್ ಇದೆ, ಸಾಗರದಲ್ಲಿ ಗೌರ್ಮೆಂಟ್ಸ್ ಇದೆ. ಆ ಗಾರ್ಮೆಂಟ್ಸಲ್ಲಿ ಎಲ್ಲ ಹೆಣ್ಮಕ್ಳು ಬರ್ತಾರೆ, ಬೇರೆ ಹುಡುಗರು ಬರ್ತಾ ಇಲ್ಲ. ಎಲ್ಲ ತಾಲೂಕುಗಳಿಗೂ ಬರ್ತಾರೆ. ಸಿದ್ದಾಪುರ ತಾಲೂಕಿಂದ ಬರ್ತಾರೆ, ಸೊರಬ ತಾಲೂಕಿಂದ ಕೂಡ ಬರ್ತಾರೆ, ಆಮೇಲೆ ಹೊಸನಗರ ತಾಲೂಕಿಂದ ಬರ್ತಾರೆ, ಶಿಕಾರಪುರ ತಾಲೂಕಿಂದ ಕೂಡ ಬರ್ತಾರೆ. ಆ ವ್ಯಾನಲ್ಲಿ 25-30 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೆ. ಅವ್ರು ಏನು ಹೇಳ್ತಾರೆ ಅವ್ರನ್ನೂ ಕೂಡ ವಿಚಾರಿಸಿದಾಗ ಏನು ಹೇಳ್ತಾರೆ ಅಂತಂದರೆ ಇಲ್ಲ ನಾವು ಬಸ್ ಕನ್ವೆಂಟ್ ಇಲ್ಲ, ಒಂದು ಆ ಟೈಮಿಂಗ್ ಮುಟ್ಕೊಳ್ಬೇಕು. ಮತ್ತು ಆಮೇಲೆ ಎಲ್ಲ 10-15 ಜನ ಸೇರಿಬಿಟ್ಟಾದ್ರೆ ಕಡಿಮೆ ರೇಟ್ ಆಗುತ್ತೆ ನಮಗೆ ಅನ್ನೋದು ಕೂಡ ಅವ್ರದ್ದು ಒಂದು ಅಭಿಪ್ರಾಯ ಇದೆ. ಯಾಕೆ ಆ ಅಭಿಪ್ರಾಯವನ್ನು ತಾವು ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ ಯಾವ ರೀತಿ ಸಾಲ್ಯೂಷನ್ ಮಾಡಬೇಕು ತಾವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಈಗ ಸಾಗರದ ಈಗ ಗಾಂಜಾ ವಿಚಾರದಲ್ಲೂ ಕೂಡ ಹೇಳಿದ್ರು ಸಾಕಷ್ಟು ನಮ್ಮ ರೂರಲ್ ಲಿಮಿಟ್ಸಲ್ಲೂ ಕೂಡ ಹೆಚ್ಚು ಗಾಂಜಾವನ್ನು ಮಾರಾಟ ಮಾಡೋರು ಮತ್ತು ಬೆಳೆಯೋರು ಕೂಡ ಇವತ್ತು ಹೆಚ್ಚಾಗಿಲ್ಲ. ಹಾಗಾಗಿ ಅವರನ್ನು ನಿಯಂತ್ರಣವನ್ನು ಮಾಡಲೇಬೇಕು. ಹಾಗೆ ಮತ್ತೆ ಇನ್ನೇನು ಅಡಿಕೆ ಬೆಳೆ ಒಂದು ಹೆಚ್ಚು ಅಡಿಕೆ ಬೆಳೆಗೆ ಜಾಸ್ತಿ ಇವತ್ತು ರೇಟ್ ಆಗಿರೋದ್ರಿಂದ ಇವತ್ತು ಅಡಿಕೆಯೆಲ್ಲ ಸಂದರ್ಭಗಳು ಅತಿ ಹೆಚ್ಚು ಕಾಣ್ತದೆ. ಯಾಕಂದರೆ ಪತ್ರಕರ್ತರು ಅಂದಮೇಲೆ ನಿರ್ಭಯವಾಗಿ ಸುದ್ದಿ ಮಾಡಲಿಕ್ಕೆ ಹೋಗ್ತೀವಿ ಸರ್. ಅಲ್ಲಿ ಕಲ್ಪರೆ ಆಗಿರ್ಬೋದು, ಇನ್ನಿತರೆ ಮಣ್ಣು ಅಥವಾ ಇನ್ನೊಂದು ಏನೋ ಸಂದರ್ಭದಲ್ಲಿ ಹಲ್ಲೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಅದು ಪೊಲೀಸ್ ಕೇಸ್ ಕೂಡ ಆಗಿದೆ. ಅದರ ರಕ್ಷಣೆ ಮಾತ್ರ ಕಾಣ್ತಾ ಇಲ್ಲ. ಪತ್ರಕರ್ತರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಅಲ್ಲಿ ಎಫ್ಐಆರ್ ಆಗ್ತದೆ, ಮತ್ತು ಚಾರ್ಜ್ ಶೀಟ್ ಬೇರೆ ಹಾಕ್ತಾರೆ ಸರ್. ಇದು ಸ್ವಲ್ಪ ಗಮನಿಸಬೇಕು. ಹಾಗಾಗಿ ಮತ್ತೊಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಇದಷ್ಟೇ. ಮೆಂಟಲ್ ಆ್ಯಕ್ಟ್ ಪ್ರಕಾರ ಬೀದಿನಲ್ಲಿ ಇರ್ತಕ್ಕಂಥ ಅನಾಥ ಮಾನಸಿಕ ಅಸ್ವಸ್ಥರನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದಲೂ ನಾವು ಅನಾಥರನ್ನ ರಕ್ಷಣೆ ಮಾಡ್ತಾ ಬರ್ತೀವಿ. ಸ್ಟೇಟ್ ಹೋಗ್ಬಿಟ್ಟು ಧಾರವಾಡಕ್ಕೆ ಇನ್ನೂ ಕೂಡ ಅನಾಥರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಹೋದಾಗ ಅಲ್ಲಿ ಕಾಣ್ಪಡ್ತೀವಿ. ಆಮೇಲೆ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಮತ್ತು ರಸ್ತೆಗಳಲ್ಲಿ ಕಾಣ್ಪಡ್ತೀವಿ ಸರ್. ದಯವಿಟ್ಟು ಮೆಂಟಲ್ ಆ್ಯಕ್ಟ್ ಪ್ರಕಾರ ಆ ಅನಾಥ ಮಾನಸಿಕ ಅಸ್ವಸ್ಥರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಏನಿದೆ ಕಾನೂನಲ್ಲಿ ಇದೆ. ದಯವಿಟ್ಟು ತಾವು ಅತಿ ಹೆಚ್ಚು ಜಾಗೃತಿ ತಗೊಂಡು ಧನ್ಯವಾದ. ಒಂದು ನಿಮ್ಮ ತೀರ್ಥಹಳ್ಳಿಯಿಂದ ಬಂದು HC ಒಂದು ಮೇಡಮ್ ಐತಿ, ಏನು ದರ್ಪ ತೋರಿಸ್ಬಿಟ್ಟು 1 ಗಂಟೆ
ನಾನು ಆ್ಯಕ್ಚುಲಿ ಒಬ್ಬ ಪಿ ಸಿಗೂ ಸಮೇತ ಗೌರವ ಕೊಟ್ಟು, ಸ್ನೇಹಿತರೆ ನೀವು ಈ ಥರ ನೀವು ಎಲ್ಲೆಲ್ಲಿ ನಿಮ್ಮ ಹಳ್ಳಿ ಏರಿಯಾ ಇದೆ ಅಲ್ಲಿ ಒಂದು ನೋಟಿಫೈ ಮಾಡ್ತೀನಿ, ರೆಜುಲೇಷನ್ ಮಾಡಿ ನಿಮ್ಮ ಇನ್ಸ್ಪೆಕ್ಟ್ರಿಗೆ ಗಮನಕ್ಕೆ ತರ್ರಿ, ಸೂಕ್ಷ್ಮವಾಗಿ ಕೆಲವು ದಿನ ಬೇಕಾಗೈತೆ ಅಂತ ನಾನು ಒಂದು ಗೈಡೆನ್ಸ್ ಮಾಡ್ತಾ ಇದ್ದೀನಿ. ಇವರು ಹೋಗಿ ಕಂಪ್ಲೇಂಟ್ ಬಾರ ಇಲ್ಲಿ ಹೋಟ್ಲಿಗೆ ಹೋಗ್ಬರೋಣ ಅಂತ ಕರ್ಕೊಂಡು ಹೋಟ್ಲಾಗೆ ಕೊಡ ಒಂದು ಜ್ಯೂಸ್ ಅಂತ ಕುಡಿಯೋದು, ಜ್ಯೂಸ್ ಕೊಟ್ಮೇಲೆ ಏನು ಸರ್ 500 ಸಾಲದಲ್ಲಿ ಏನಾದರೂ ಮಗನೇ ಒಳಗೆ ಹೋಗ್ತಿ ಅಂತ ಹೇಳಿ ಇವು ನಮ್ಮ ಎದುರಿಗೆ. ನಾವು ಸೈಲೆಂಟ್ ಇರೋದ್ರಿಂದ ನಿಮ್ಮ ನ್ಯೂನ್ಯತೆಗಳು ಏನೇನಿರ್ತವೆ ಎಲ್ಲ ನಂಗೆ ಪಕ್ಕ ಸಿಗ್ತಾವೆ. ಅದನ್ನ ನಾವು ಎಸ್ ಪಿ ಜೊತೆ ಮಾತಾಡ್ಬೋದು, ಇಲ್ಲ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಬೋದು. ಬಿಟ್ಟರೆ ಬೇರೆ ರೀತಿ ನಾನು ಡೈರೆಕ್ಟ್ ಮಾತಾಡೋಕ್ಕೆ ಬರೋದಿಲ್ಲ. ಕೆಲವು ಹೆಸರು ಕೊಡ್ಬೇಕಾದ್ರೆ ಅವ್ರ ವಿಡಿಯೋ ಐತಾ ಅದು ಮಾನನಷ್ಟ ಕೇಸ್ ಹಾಕ್ತೀನಿ, ಇನ್ನೊಂದು ಅವೆಲ್ಲ ಬೇಡ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ದಯಮಾಡಿ ಸಾರ್ವಜನಿಕರನ್ನ ಯಾವುದೇ ರಾಜಕಾರಣಿಗಳನ್ನ ನನ್ನ ಹೆಂಗೆ ನಿಲ್ಲಿಸಿದ್ರು ಅದೇ ಥರ ನಿಲ್ಲಿಸ್ತೀನಿ. ಅವನೇನು ಮೇಲಿಂದ ಹುಟ್ಟಿ ಬಂದವಲ್ಲ, ಪ್ರಜಾಪ್ರಭುತ್ವದ ನನಗಿರೋ ಹಕ್ಕು ಅವನಿಗಿರೋ ಹಕ್ಕು ಒಂದೇ. ಗೆದ್ದು ಬಂದರೆ ಅವ್ನ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಾಗಿರ್ತೈತಿ. ನಿಮ್ಮ ದೇಶದಾಗ ನಂತರನೇ ಬಿದ್ದಿರ್ಬೇಕು. ಅವನು ಯಾವಾಗೂ ಬೆಲೆ ಕೊಡ್ಬಾರ್ದು. ನಿಮ್ಮಂಥ ಅಧಿಕಾರಿ ನಾವು ಎನಿ ಟೈಮ್ ಸಪೋರ್ಟ್ ಕೊಡ್ತೀವಿ. ದಯಮಾಡಿ ಶ್ರೀಮಂತರಿಗೂ ಒಂಥರ ಬಡವರಿಗೂ ಒಂಥರ ಕಾಣ್ಬಾರ್ದು. ಯಾಕಂದ್ರೆ ನಾವು ಮುಗ್ಧ ಜನ. ನಾನು ಹೋರಾಟಗಾರ ಅಂದ್ರೆ ಮುಗ್ಧ ಜನ ಬಿಟ್ಟರೆ, ನೀವು ಮುಗ್ಧ ಜನ ಅಂತ ಕುದುರ್ಬಿಟ್ರೆ ನಾನು ರಾಜ್ಯದ ಅಧಿಕಾರಿ ಆದ್ರೆ ಕುದುರ್ಬಿಡ್ತೀನಿ. ಆ ಲೆವೆಲ್ಗೆ ಇರೋಂಥ ವ್ಯಕ್ತಿ. ದಯಮಾಡಿ ಈ ದೇಶನಾಗ ಸುಮಾರು ಶುದ್ಧೀಕರಣ ಆಗಬೇಕು. ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲದಿರೋ ವಿಚಾರಗಳು ಸಾಕಷ್ಟು ಇತ್ತು. ಮತ್ತು ನೀವು ಏನು ಮಾಡ್ತೀರಿ, ಹೈವೇ ಪೊಲೀಸ್ ಇರ್ತಾರೆ, ನಮ್ಮ RTO ಇರ್ತಾರೆ ರೋಡ್ನಾಗೆ, ಅವ್ರು ಏನೇನು ಚೆಕ್ ಮಾಡೋಕೆ ಮಾಡ್ತಾರೆ. ಒಂದಿಷ್ಟು ಜನ ಸುಮ್ಮನೆ ಟೈಮ್ ಪಾಸಿಗೆ ಯಾವುದೋ ರೋಡ್ ಹೋಗಿತ್ತು ಅನ್ನೋದು, ಕೆಲಸ ಇಲ್ಲ ಅನ್ನೋದು, 500 ರೂಪಾಯಿ ಬಿಲ್ ಹಾಕಿ ನೋಡೋಂಥ ಯಾವುದೋ ಒಂದು ಬಿಲ್ ಬರ್ಕೊಂಡು ಕೂತ್ಕೊಳೋದು. ಆ ಬಿಲ್ಲಿಗೆ ಸರ್ 500 ಕೊಡೋಕ್ಕಾದ್ರೆ ಒಂದು 200 ಕೊಡ್ತೀನಿ, 300 ತೆಗಿ ಅನ್ನೋದು, 300 ಕಳಿಸೋದು. ಇದೆಲ್ಲ ಹಿಂದೆ ಹೋರಾಟ ಮಾಡಿದ್ವಿ. ದಯವಿಟ್ಟು ಅಂತ ನಾನಿವತ್ತು ರೈತ ಸಂಘದ ಅಧ್ಯಕ್ಷ. ಪ್ರತಿ ಟೈಮ್ ಉಪವಾಸ ಸತ್ಯಾಗ್ರಹ ಅಂತ ಹಾಕ್ತೀವಿ. ಎಂತ ಗೊತ್ತಾ, ನನಗೆ ಒಬ್ಬರಿಗೆ ಟೀ ಕುಡ್ಸೋಕ್ಕೂ ದುಡ್ಡಿಲ್ಲ. AG ಆಫೀಸ್ ಮುಂಭಾಗ ಉಪವಾಸ ಸತ್ಯಾಗ್ರಹ ಎಂತಕ್ಕೆ ಹಾಕ್ತೀವೋ, ಬಂದರೆ ಟೀನೂ ಕುಡ್ಸೋದು ಬೇಡ, ಊಟನ ಹಾಕೋದು ಬೇಡ, ಸುಮ್ಮನೆ 12 ಗಂಟೆ ತನಕ ಕೂತ್ಕೊಳೋದು, ಹೋರಾಟ ಮಾಡೋದು, ಹೋಗೋದು ಅಂತ. ನಾವು ಇವತ್ತು ಯಾವುದೇ ಇಲಾಖೆ ಹತ್ರ ಹೋಗಿ 100 ರೂಪಾಯಿ ಕೊಟ್ಟರೆ ನಮ್ಗೆ ಹೋರಾಟ ಮಾಡಬೇಕು ಅನ್ನೋದಲ್ಲ. ಪಾಂಪ್ಲೆಟ್ಸು ಇಲ್ಲ, ನಮ್ಮ ಮನವಿ ಪತ್ರ ಮಾತ್ರ. ದಯಮಾಡಿ ನಮ್ಮಂಥ ಹೋರಾಟಗಾರರಿಗೆ ಇಲಾಖೆ ಸಪೋರ್ಟ್ ಮಾಡಬೇಕು. ಈ ಮುಗ್ಧ ಜನನ ಭಾರಿ ಪ್ರೀತಿಯಿಂದ ಕಾಣ್ಬೇಕು ಸರ್. ಆ ಒಂದು ಹುಡುಗಿ ಐತೆ, ಆ ತೀರ್ಥಹಳ್ಳಿ ಅನ್ನೋದು ಭಾರಿ ಕಷ್ಟಪಡ್ತೀವಿ. ಅವರು ರಪ್ಪಾಗಿ ಮಾತಾಡೋದನ್ನ ಎಲ್ಲ ಒತ್ತಿ ಹೇಳ್ಬೇಕು. ಇಷ್ಟೇ ನಾನು ಮಾತು. ಹಲವು ಸಂದರ್ಭದಲ್ಲಿ ಪೊಲೀಸರು ಮಾಡಿರುವ ಕೆಲಸವನ್ನು ನಾವು ಶ್ಲಾಘನೆ ಮಾಡಲೇಬೇಕು. ಕೋವಿಡ್ ಹೊತ್ತಲ್ಲಿರ್ಬೋದು, ಬೇರೆ ಬೇರೆ ಬೆಲೆ ಸಮಯದಲ್ಲಿರ್ಬೋದು, ಇವೆಲ್ಲವೂ ಕೂಡ ಪೊಲೀಸರ ಒಂದು ಕೆಲಸ ನಾವು ಮೊದಲನೇದಾಗಿ ದಾಖಲಿಸ್ತಾ ಸಾಗರದ ಮಟ್ಟಿಗೆ ಹೇಳಬೇಕಂತಂದರೆ, ಮುಖ್ಯವಾಗಿ ಕೆಜ್ಜಾಳ್ ಸರ್ ಅವರು ಒಂದು ಮಾತಾಡಿದರು. 10 ರಿಂದ 15 ಮಕ್ಕಳ ಕಾಲ ಇಲ್ಲೇ ಬೇಡಿರುವುದರಿಂದ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಆಸ್ತಿ ಮಾಡಿಕೊಂಡಿರುವಂಥವ್ರನ್ನ ದಯಮಾಡಿ ವರ್ಗಾವಣೆ ಮಾಡಿ, ಮತ್ತು ಬಹುಸಂಖ್ಯಾತ ಜಾತಿಯವರನ್ನು ಹೆಚ್ಚಿಗೆ ಇಡಬೇಡಿ. ನಮ್ಮ ತಾಲೂಕು ಯಾವ ಜಾತಿಯವರು ಬಹುಸಂಖ್ಯಾತರು ನಮಗೆ ಗೊತ್ತಿದೆ. ಇಂಪಾರ್ಟೆಂಟ್ ವಿಷಯ ಇತ್ತು, ಮೈಕ್ ಹೇಳಿದ್ರೆ ಮೈಕ್ ಕೊಡಂಗಿಲ್ಲ. ಒಂದು ಕೆಲಸ ಮಾಡಿ, ಇಲ್ಲಿ ಮೀಟಿಂಗ್ ಹೋಗ್ಬೋದ್ರೆ ನನ್ನ ಪರ್ಸನಲ್ ಹೋಗಿ DVC ಆಫೀಸ್ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ತೀನಿ. ಸರಿ ಸರ್. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಏನು ಕೆಲಸ ಆಗಬೇಕು ಅನ್ನೋದು ಕೂಡ ತಿಳಿದಿರಿ. ಇದೊಂದು ಬಾರಿ ನಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಹೀಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್. 2-3 ಕ್ಯಾಟಗರಿ ಆಫ್ ಇಶ್ಯೂಸ್ನ ರೈಸ್ ಮಾಡಿದ್ದೀವಿ. ಮೊದಲನೇದಾಗಿ ರಿಆರ್ಗನೈಸೇಷನ್ ಇಲ್ಲ. ಹೆಗ್ಗೋಡು ಭಾಗದವರು ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ತಾರೆ. ಅವರಿಗೆ ಸಾಗರಕ್ಕೆ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್. ಪ್ರಪೋಸಲ್ ಕಳಿಸಿ ಅದು ರೀಸೆಂಟಾಗಿನೇ 2-3 ವರ್ಷದ ಕೆಳಗಷ್ಟೇ ಪೊಲೀಸ್ ಸ್ಟೇಷನ್ ಕೂಡ ರಚನೆ ಆಗಿಲ್ಲ. ಆವಾಗ ಯಾಕೆ ಇವರು ಥಾಟ್ ಪ್ರಾಸೆಸ್ ಹೋಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸು ಮತ್ತು DPRND ಗೈಡ್ಲೈನ್ಸ್ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಅಡ್ವಾನ್ಸ್ ವೆರಿಫೈ. ಬಟ್ ಎನಿವೇಸ್ ಇದನ್ನು ಸಾಗರಕ್ಕೆ ಸೇರಿಸಬೇಕು ಅಂತ